ನಮಸ್ಕಾರ ಸ್ನೇಹಿತರೆ, ಮೈಥೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪುರಾಣಗಳ ರಹಸ್ಯಗಳು, ದೇವರುಗಳ ಅದ್ಭುತ ಕಥೆಗಳು, ಭಾರತದ ಇತಿಹಾಸ, ಪುರಾತನ ಸಂಸ್ಕೃತಿ, ಅಜ್ಞಾತ ಸತ್ಯಗಳು ಮತ್ತು ಮನಸೆಳೆಯುವ ಪೌರಾಣಿಕ ಘಟನೆಗಳನ್ನು ಕನ್ನಡದಲ್ಲಿ ತಿಳಿದುಕೊಳ್ಳಬೇಕೆಂದರೆ ಈ ಚಾನಲ್ಲು ನಿಮಗಾಗಿ. ಹಾಗಾದರೆ ಇಂದಿನ ಅದ್ಭುತ ಮತ್ತು ರೋಚಕ ಕಥೆಯನ್ನು ಆರಂಭಿಸೋಣ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಮೈಥೋ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಇದು ನನ್ನ ಹೊಸ ಚಾನಲ್ಲು, ಸೊ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಏನಾದರೂ ಮಿಸ್ಟೇಕ್ಸ್ ಆಗಿದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬಂಧುಗಳೇ ನಮಸ್ಕಾರ. ಒಂದು ದಿನ ಈ ಜಗತ್ತಿನಲ್ಲಿ ಸತ್ಯದ ಬೆಲೆ ಉಳಿಯದೆ ಹೋದರೆ, ನ್ಯಾಯಕ್ಕಾಗಿ ಹೋರಾಡುವವರು ವಿರಳರಾದರೆ, ಅಧರ್ಮವೇ ಭೂಮಿಯನ್ನು ಆಳಲು ಆರಂಭಿಸಿದರೆ ಆಗ ಏನಾಗುತ್ತದೆ? ಪುರಾಣಗಳು ಹೇಳುವಂತೆ ಅಂತಹ ಸಮಯದಲ್ಲಿ ಬಿಳಿ ಕುದುರೆಯ ಮೇಲೆ ಖಡ್ಗ ಹಿಡಿದು ಒಬ್ಬ ದಿವ್ಯ ಯೋಧ ಭೂಮಿಗೆ ಆಗಮಿಸುತ್ತಾನೆ. ಆತನೇ ಮಹಾವಿಷ್ಣುವಿನ 10ನೇ ಮತ್ತು ಕೊನೆಯ ಅವತಾರ ಕಲ್ಕಿ. ಆದರೆ ಕಲ್ಕಿ ಯಾರು? ಅವರು ಎಲ್ಲಿಂದ ಬರ್ತಾರೆ? ಯಾವಾಗ ಬರ್ತಾರೆ? ಅವರ ಆಗಮನದ ನಂತರ ಭೂಮಿಯಲ್ಲಿ ಏನೇನಾಗುತ್ತೆ? ಇಂದಿನ ವಿಡಿಯೋದಲ್ಲಿ ಈ ಎಲ್ಲ ರಹಸ್ಯಗಳನ್ನು ಆಳವಾಗಿ ತಿಳ್ಕೊಳ್ಳೋಣ. ಸೊ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಮತ್ತು ಈ ವಿಡಿಯೋ ಇಷ್ಟವಾದರೆ ಖಂಡಿತವಾಗಿ ಒಂದು ಲೈಕ್ ಕೊಡಿ. ಮಹಾವಿಷ್ಣು ಧರ್ಮವನ್ನು ರಕ್ಷಿಸಲು ಅನೇಕ ಬಾರಿ ಅವತಾರ ಪಡೆದಿದ್ದಾರೆ ಎಂದು ಹಿಂದೂ ಸಂಪ್ರದಾಯ ಹೇಳುತ್ತದೆ. ಮತ್ಸ್ಯ, ಕುರುಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ಶ್ರೀರಾಮ, ಶ್ರೀಕೃಷ್ಣ, ಬುದ್ಧ, ಕೆಲವು ಸಂಪ್ರದಾಯಗಳಲ್ಲಿ ಬಲರಾಮ. ಈ ಅವತಾರಗಳ ನಂತರ ಬರುವ ಕೊನೆಯ ಅವತಾರವೇ ಕಲ್ಕಿ. ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅಂದರೆ ಧರ್ಮ ಕುಸಿದಾಗ ಮತ್ತು ಅಧರ್ಮ ಹೆಚ್ಚಾದಾಗ ನಾನು ಅವತರಿಸುತ್ತೇನೆ ಎಂದು ಶ್ರೀ ಮಹಾವಿಷ್ಣುವು ಅಂದೇ ಹೇಳಿದರು. ಪುರಾಣಗಳ ಪ್ರಕಾರ ಕಲಿಯುಗದಲ್ಲಿ ಸತ್ಯಕ್ಕಿಂತ ಸುಳ್ಳು ಹೆಚ್ಚಾಗುತ್ತದೆ, ಹಣವೇ ಗೌರವದ ಮಾನದಂಡವಾಗುತ್ತದೆ, ಕುಟುಂಬ ಸಂಬಂಧಗಳು ದುರ್ಬಲವಾಗುತ್ತವೆ, ಮೋಸ, ಭ್ರಷ್ಟಾಚಾರ ಮತ್ತು ಹಿಂಸೆ ಹೆಚ್ಚಾಗುತ್ತದೆ, ಪ್ರಕೃತಿಯ ಸಮತೋಲನ ಹದಗೆಡುತ್ತದೆ. ವಿಷ್ಣು ಪುರಾಣದ ಪ್ರಕಾರ ಕಲ್ಕಿ ಶಂಬಲ ಎಂಬ ಗ್ರಾಮದಲ್ಲಿ ಜನಿಸುತ್ತಾರೆ. ಅವರ ತಂದೆ ವಿಷ್ಣುಯಶ ಮತ್ತು ತಾಯಿ ಸುಮತಿ ಎಂದು ಉಲ್ಲೇಖಿಸಲಾಗಿದೆ. ಬಾಲ್ಯದಿಂದಲೇ ಅವರು ಅಸಾಧಾರಣ ಜ್ಞಾನ, ಶೌರ್ಯ ಮತ್ತು ಧರ್ಮನಿಷ್ಠೆಯನ್ನು ಹೊಂದಿರುತ್ತಾರೆ. ಕೆಲವು ಪುರಾಣಗಳಲ್ಲಿ ಪರಶುರಾಮರು ಕಲ್ಕಿಗೆ ಯುದ್ಧ ಕಲೆ ಮತ್ತು ದಿವ್ಯಾಸ್ತ್ರಗಳ ಶಿಕ್ಷಣ ನೀಡುತ್ತಾರೆ ಎಂಬ ವರ್ಣನೆಯು ಕಂಡುಬರುತ್ತದೆ. ಕಲ್ಕಿ ದೇವದತ್ತ ಎಂಬ ಬಿಳಿ ಕುದುರೆಯ ಮೇಲೆ ಸವಾರಿ ಮಾಡುತ್ತಾರೆ. ಅವರ ಕೈಯಲ್ಲಿರುವ ಪ್ರಕಾಶಮಾನವಾದ ಖಡ್ಗವು ಕೇವಲ ಆಯುಧವಲ್ಲ, ಅದು ಅಜ್ಞಾನವನ್ನು ದೂರ ಮಾಡುವ ಜ್ಞಾನದ ಪ್ರತೀಕ ಎಂದು ಅನೇಕ ವ್ಯಾಖ್ಯಾನಗಳು ಹೇಳುತ್ತಾರೆ. ಬಿಳಿ ಕುದುರೆ ಶುದ್ಧತೆ, ವೇಗ ಮತ್ತು ಧರ್ಮವನ್ನು ಸಂಕೇತಿಸುತ್ತದೆ. ಪುರಾಣಗಳ ಪ್ರಕಾರ ಕಲ್ಕಿ ಅಧರ್ಮದ ಶಕ್ತಿಗಳನ್ನು ಸೋಲಿಸಿ ಧರ್ಮವನ್ನು ಮರುಸ್ಥಾಪಿಸುತ್ತಾರೆ. ಈ ಯುದ್ಧವನ್ನು ಕೆಲವರು ನಿಜವಾದ ಯುದ್ಧವೆಂದು ನಂಬುತ್ತಾರೆ, ಇನ್ನು ಕೆಲವರು ಇದನ್ನು ಸುಳ್ಳೆಯತನ ಮತ್ತು ಕೆಟ್ಟತನದ ನಡುವಿನ ಶಾಶ್ವತ ಹೋರಾಟದ ಸಂಕೇತ ಎಂದು ವಿವರಿಸುತ್ತಾರೆ. ಯಾವ ವ್ಯಾಖ್ಯಾನವನ್ನು ಸ್ವೀಕರಿಸಿದರೂ ಸಂದೇಶ ಒಂದೇ: ಧರ್ಮದ ಅಂತಿಮ ವಿಜಯ. ಕಲ್ಕಿಯ ಕಾರ್ಯ ಪೂರ್ಣಗೊಂಡ ನಂತರ ಕಲಿಯುಗ ಅಂತ್ಯಗೊಂಡು ಸತ್ಯಯುಗ ಆರಂಭವಾಗುತ್ತದೆ ಎಂದು ಅನೇಕ ಪುರಾಣಗಳು ಹೇಳುತ್ತವೆ. ಸತ್ಯ, ಕರುಣೆ, ನ್ಯಾಯ ಮತ್ತು ಧರ್ಮ ಮತ್ತೆ ಸಮಾಜದಲ್ಲಿ ನೆಲೆಸುತ್ತವೆ. ಕಲ್ಕಿ ಅವತಾರದ ಕತೆ ಭಯ ಹುಟ್ಟಿಸುವ ಕಥೆಯಲ್ಲ, ಇದು ಒಂದು ಆಶಯ ಸಂಕೇತ. ಅಧರ್ಮ ಎಷ್ಟೇ ಹೆಚ್ಚಾದರೂ ಕೊನೆಗೆ ಧರ್ಮವೇ ಗೆಲ್ಲುತ್ತದೆ ಎಂಬ ವಿಶ್ವಾಸವನ್ನು ಈ ಕಥೆ ನಮಗೆ ನೀಡುತ್ತದೆ. ನಮ್ಮ ಜೀವನದಲ್ಲಿಯೂ ಸತ್ಯ, ಪ್ರಾಮಾಣಿಕತೆ ಮತ್ತು ಕರುಣೆಯನ್ನು ಪಾಲಿಸುವುದೇ ಈ ಕಥೆಯ ನಿಜವಾದ ಅರ್ಥ.